ಏನು ಬರೀ ಹಾಸನದ ಮದುವೆ ಬಗ್ಗೆನೇ ಮಾತಾಡ್ತಾ ಇದೆಯಾ? ನಮ್ಮೂರಲ್ಲೊಂದು ಮದುವೆನೂ ಇದೇ ಥರ ಮುರಿದು ಬಿದ್ದಿದೆ. ಅದ್ರ ಬಗ್ಗೆ ಹೇಳ್ತೀನಿ. ಒಂದು ವೀಡಿಯೋ ಮಾಡು ಅಂತ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಅಲ್ಲಿ ಏನಾಯಿತು ಅಂದರೆ, ಮದುವೆ ಹಿಂದಿನ ದಿನ ರಿಸೆಪ್ಷನ್ ಇತ್ತಂತೆ. ಆ ರಿಸೆಪ್ಷನಲ್ಲಿ ಹುಡುಗಿ ಮನೆಯವರು ಜಾಸ್ತಿ ಫೋಟೋ ತೆಗೆಸ್ಕೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹುಡುಗನ ಮನೆಯವರು ಫಸ್ಟ್ ಜಗಳ ತೆಗೆದ್ರಂತೆ. ಇಬ್ಬರು ಜಗಳಾಡಿ ಏನೋ ಮಾತುಕತೆಗಳೆಲ್ಲ ಆಗಿ ಕೊನೆಗೆ ರಾತ್ರಿ ಹೊತ್ತಿಗೆ ಒಂದು ರಾಜಿ ಸಂಧಾನ ಆಯ್ತಂತೆ. ಮತ್ತೆ ಬೆಳಗಾಗಿದ್ದು ಹುಡುಗನಿಗೆ ಟೂತ್ ಪೇಸ್ಟ್ ಇಟ್ಟಿರೋ ಚಿಕ್ಕದಾಯಿತು, ಟೂತ್ ಬ್ರಷ್ ಚಿಕ್ಕದಾಯಿತು, ಯಾವುದೋ ಸೋಪ್ ಇಟ್ಬಿಟ್ಟಿದ್ದೀರಾ ಅಂತ ಮತ್ತೆ ಜಗಳ ಶುರು ಆಯ್ತಂತೆ. ಇಬ್ರಿಗೂ ಬಡದಾಟಗಳಾಯ್ತಂತೆ. ಸರಿ, ಹಾಗೂ ಹೀಗೂ ಇದನ್ನೂ ರಾಜಿ ಸಂಧಾನ ಮಾಡಿ ಆ ಹುಡುಗಿಗೆ ತಾಳಿ ಕಟ್ಟಿದ ಮೇಲೆ ಊಟ ಆದಮೇಲೆ ಹುಡುಗನಿಗೆ ಕೈ ತೊಳೆಯೋದಕ್ಕೆ ಬೆಳ್ಳಿ ಚಂಬಲಿ ಕೈ ತೊಳಿಲಿಲ್ಲ ಅಂತ ಮತ್ತೆ ಹುಡುಗನ ಮನೆಯವರು ಆ ಹುಡುಗಿ ತಂದೆಗೆ ಹಿಡ್ಕೊಂಡು ಹಿಗ್ಗಾಮಗ ತಿಳಿಸ್ಬಿಟ್ರಂತೆ. ಹಿಗ್ಗಾಮಗ ಹೊಡೆದು ಹುಡುಗಿ ತಂದೆ ಆಸ್ಪತ್ರೆಲಿದ್ದಾರಂತೆ. ಇವಾಗ ಇದನ್ನೆಲ್ಲ ನೋಡಿದ ಹುಡುಗಿ, ಅಲ್ಲ ನೀವು ಮದುವೆಗೆ ಮುಂಚೆನೇ ಈ ರೀತಿ ನಮ್ಮ ತಂದೆಗೆ ಹೊಡೆದಿದ್ದೀರಾ, ನಿನ್ನೆ ಕಿರಿಕಾಯಿತು, ಇವತ್ತು ಬೆಳಗ್ಗೆ ಕಿರಿಕಾಯಿತು, ಇವಾಗ ಈ ಥರ ಹೊಡೆದು ನಮ್ಮ ತಂದೆ ಆಸ್ಪತ್ರೆ ಸೇರೋ ಥರ ಮಾಡಿದ್ದೀರಾ. ನಿಮ್ಮ ಮನೆಗೆ ನಾನು ಬಂದರೆ ನೀವು ನಿಜವಾಗ್ಲೂ ನನ್ನ ಬಾಳಿಸ್ತೀರಾ ಅಂತ ಹೇಳಿ ಅವಳು ಮನೆಯಲ್ಲೇ ಇದ್ದಾಳಂತೆ, ಹುಡುಗ ಅವನ ಮನೇಲಿದ್ದಾನೆ. ಈಗ ತಾಳಿ ಕಟ್ಟಾಗಿದೆ, ಮದುವೆ ಆಗೋಗಿದೆ. ಆದರೆ ಅವನ ಮನೇಲಿದ್ದಾನೆ, ಅವಳು ಮನೇಲಿದ್ದಾಳೆ. ನೋಡಿ, ಬೇಕಿತ್ತ ನಿಮಗೆ ಒಂದು ಫೋಟೋಗೋಸ್ಕರ? ಅಲ್ಲ, ಫೋಟೋ ತೆಗೆಸ್ಕೊಂಡು ಯಾರಾದರೂ ಕೂತ್ಕೊಂಡು ಆಲ್ಬಮ್ ನೋಡ್ತಾರೆ. ಏನಕ್ಕೆ ಬೇಕು ನಿಮಗೆ ಮದುವೆನಲ್ಲಿ ಫೋಟೋ ತೆಗೆಸ್ಕೊಳ್ಳೋದು? ನಿಮ್ಮ ಹತ್ರ ಏನು ಫೋನ್ ಇಲ್ವಾ, ಕ್ಯಾಮ್ರಾ ಇಲ್ವಾ? ನಿಮ್ಗೆ ಅವ್ರ ಮದುವೆನಲ್ಲೇ ಹೋಗಿ ಫೋಟೋ ತೆಗೆಸ್ಕೋಬೇಕಿತ್ತ? ಅದು ಫೋಟೋ ತೆಗೆಸ್ಕೊಂಡಿರೋದಾದ್ರೆ ನಿಮ್ಗೆ ನೋಡೋಕ್ಕೆ ಪೇಷನ್ಸ್ ಇದೆಯಾ? ಟೂತ್ ಪೇಸ್ಟ್ ಚಿಕ್ಕದಾದ್ರೇನು ದೊಡ್ಡದಾದ್ರೇನು? ನಿನ್ನ ಹತ್ರ ದುಡ್ಡು ಇಲ್ವೇನಪ್ಪ? ಒಂದು ದೊಡ್ಡ ಟೂತ್ ಪೇಸ್ಟು ಸೋಪು ತಗೋ, ಯಾರು ಬೇಡ ಅಂದರು ನಿನಗೆ? ನಲ್ಲಿನಲ್ಲೇ ಕೈ ತೊಳಿಬೇಕಾಗಿತ್ತು. ನಿನಗೇನಕ್ಕೆ ಬೇಕಿತ್ತು ಬೆಳ್ಳಿ ಚಂಬು? ಇದಕ್ಕೆಲ್ಲ ಒಂದು ಮದುವೆ ಮುರ್ಕೊಂಡು ಈಗ ಮದುವೆ ಆಗಿದೆ, ಆದರೂ ಏನೂ ಆಗಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ನೋಡಿ ಇನ್ನೂ ಹೆಂಗಿದೆ. ಅದೋ ಒಂದು ನೋಡಿದ್ದಕ್ಕೆ ನಾವು ಹಿಂಗಂತ ಇದ್ದೀವಿ, ಅದ್ಯಾವ ಥರ ಇದೆ ಇನ್ನೂ.